ಮುಂದಿನ ಸ್ಟೋರಿಗೆ ಹೋಗೋಣ. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರಿಗೆ ಕೋಲಾರ ಸೇಫ್ ಅಲ್ಲ ಅಂತೆ. ಕೋಲಾರದಿಂದ ಸ್ಪರ್ಧಿಸಿದ್ರೆ ಸಿದ್ದರಾಮಯ್ಯ ಸೋಲ್ತಾರಂತೆ. ಕೋಲಾರಕ್ಕಿಂತ ಸಿದ್ದರಾಮಯ್ಯನವರಿಗೆ ವರ್ಣ ಸೇಫ್ ಅಂತೆ. ಅದರ ಜೊತೆಗೆ ಅದು ಅದೃಷ್ಟದ ಕ್ಷೇತ್ರ ಕೂಡ. ಯಾಕಂದ್ರೆ 2008ರಲ್ಲಿ ವರ್ಣ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 2008ರಲ್ಲಿ ನಿಂತ್ಕೊಂಡಿದ್ರಲ್ಲ, ಅದಾದ್ಮೇಲೆ ಪ್ರತಿಪಕ್ಷ ನಾಯಕರಾಗ್ತಾರೆ, ಪಾದಯಾತ್ರೆಯನ್ನು ಮಾಡ್ತಾರೆ. 2013ರಲ್ಲೂ ಕೂಡ ವರ್ಣ ಕ್ಷೇತ್ರದಲ್ಲಿ ನಿಂತು ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಆ ಒಂದು ಕ್ಷೇತ್ರವನ್ನು ಅವ್ರ ಮಗಂಗೆ ಬಿಟ್ಕೊಟ್ಟಿದ್ರು. ಕೋಲಾರದಲ್ಲಿ ನಿಂತ್ಕೊಳ್ತೀನಿ ಅಂತ ಘೋಷಣೆ ಮಾಡಿದ್ರು. ಈಗ ಆಲ್ರೆಡಿ ಪ್ರಚಾರವನ್ನು ಕೂಡ ಮಾಡಿದ್ರು. ಆದರೆ ಅದು ಸೇಫ್ ಸಿಟಿ ಅಲ್ವಂತೆ. ಅವ್ರು ನಿಂತ್ಕೊಂಡು ಗೆದ್ಕೊಳ್ಳೋಕ್ಕೆ ಕೋಲಾರದಲ್ಲಿ ಸಿದ್ದು ಸೋಲಿಸಲಿಕ್ಕೆ ಷಡ್ಯಂತ್ರ ರೂಪಿಸಲಾಗಿದೆಯಂತೆ. ಅದು ಮಾಡೇ ಮಾಡ್ತಾರೆ, ಯಾರೇ ನಿಂತ್ಕೊಂಡ್ರು ಕೂಡ ಅಷ್ಟೇ. ಮತ್ತೊಬ್ಬರು ಗೆಲ್ಲುವಂಥ ನಿಟ್ಟಿನಲ್ಲಿ ಆಯಾಯ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ವರಿಷ್ಠರು ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಇದು ಕೊನೆ ಚುನಾವಣೆ ಅಲ್ವಾ? ಅವರನ್ನ ಸೋಲಿಸ್ಬಿಟ್ರೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋದು JDS BJPಯ ಲೆಕ್ಕಾಚಾರ. ಸೊ ಹೀಗಾಗಿ ಅಲ್ಲಿ ಸೋಲುವಂತಹ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಕೋಲಾರ ಬೇಡ ಅಂತ ಹೇಳಿದಾರಂತೆ. ವರ್ಣ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ರೆ ಸಿದ್ದು ಗೆಲ್ಲುವಂತ ಸಾಧ್ಯತೆ ಹೆಚ್ಚಂತೆ. ಕೋಲಾರ ಬೇಡ, ವರ್ಣದಿಂದ ಸ್ಪರ್ಧಿಸಿ ಅಂತ ಸಲಹೆಯನ್ನ ಕೂಡ ಕೊಡಲಾಗಿದೆ. ಕೋಲಾರದಲ್ಲಿ ಗೆಲುವಿನ ಬಗ್ಗೆ ಸಿದ್ದು ಮನೆ ದೇವರು ಸಮ್ಮತಿಸಿರಲಿಲ್ಲ. 2 ಕ್ಷೇತ್ರದಲ್ಲಿ ನಿಂತ್ಕೊಳ್ಳಪ್ಪ ಅಂತ ಹೇಳಿತ್ತು. ಚಿಕ್ಕ ತಾಯಮ್ಮ ದೇವಿ ಸಿದ್ದು ಕೋಲಾರ ಸ್ಪರ್ಧೆಗೆ ಸಮ್ಮತಿಸಿರಲಿಲ್ಲ. 2 ಕ್ಷೇತ್ರದಲ್ಲಿ ನಿಂತರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೋದಂಥ ಸಂದರ್ಭದಲ್ಲೂ ಕೂಡ ಅಪ್ನೆ ಆಗಿತ್ತು. ಕೋಲಾರದ ಜೊತೆ ಇನ್ನೊಂದು ಕಡೆ ಸ್ಪರ್ಧೆಗೆ ಸೂಚಿಸಿತ್ತು ಚಿಕ್ಕ ತಾಯಮ್ಮ. ಈಗ ಹೈಕಮಾಂಡ್ ಮಟ್ಟದಿಂದಲೇ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ನೀಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ರು, ಕೋಲಾರದಲ್ಲಿ ನಿಂತ್ಕೊಳ್ತೀನಿ ನಾನು, ಈ ಬಾರಿ ಕೋಲಾರ ಒಂದ್ ಕಡೆಯಿಂದಲೇ ನಿಂತ್ಕೊಳ್ತೀನಿ ಅಂತ. ನೋಡ್ಬೇಕು ಈಗ ಹೈಕಮಾಂಡ್ ಸಲಹೆಯ ಹಿನ್ನೆಲೆಯಲ್ಲಿ ತಮ್ಮ ನಿರ್ಧಾರವನ್ನ ಬದಲಿಸ್ತಾರಾ ಅಥವಾ 2 ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರಾ ಅಂತ. ಕಳೆದ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಒಬ್ಬರಿಗೆ 2 ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿದ್ದು, ಅದು ಸಿದ್ದರಾಮಯ್ಯನವರಿಗೆ. ಬದಾಮಿ ಕ್ಷೇತ್ರ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು ಸಿದ್ದರಾಮಯ್ಯನವರು. ಈ ಬಾರಿನೂ 2 ಕ್ಷೇತ್ರದಿಂದ ನಿಂತ್ಕೊಳ್ತಾರಾ? ಕಾದ್ ನೋಡ್ಬೇಕು.